ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೈನ್ಸ್ ಪಾಠಶಾಲೆ. ದಿಸ್ ಇಸ್ ಗಿರೀಶ್ ಬಾಬು. ಸೊ ನಾವು ಈಗಾಗಲೇ ಲೆಸನ್ ಅನ್ನೋದು ದ್ರವ್ಯ ಅಥವಾ ಮ್ಯಾಟರ್ ಅಂತ ಕರಿತೀವಿ. ಆ ಒಂದು ಚಾಪ್ಟರಲ್ಲಿ ಪಾರ್ಟ್ 1 ಪಾರ್ಟ್ 2 ತಿಳ್ಕೊಂಡಿದ್ದೀವಿ, ಇನ್ ಡೀಟೇಲ್ ಆಗಿ ತಿಳ್ಕೊಂಡಿದ್ದೀವಿ. ಸೊ ಈ ಒಂದು ವಿಡಿಯೋದಲ್ಲಿ ಯಾವ ಥರ ಒಂದು ಕ್ವಶನ್ಸ್ ಅರೈಸ್ ಆಗ್ಬೋದು ಈ ಒಂದು ಚಾಪ್ಟರ್ ಮೇಲೆ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಕ್ಲಿಯರ್? ಸೊ ಇನ್ನೂ ಯಾರು ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೆ ಬೆನಿಫಿಟ್ ಆಗೋರಿಗೆ ಶೇರ್ ಮಾಡಿ. ಲೆಟ್ಸ್ ಗೆಟ್ ಇನ್ ಟು ದ ಸಬ್ಜೆಕ್ಟ್. ಎಸ್ ನೋಡಿ, ಫಸ್ಟ್ ಕ್ವಶನ್ ಈ ಥರ ಇದೆ. ದ ಮಾಸ್ ನಂಬರ್ ಆಫ್ ನ್ಯೂಕ್ಲಿಯಸ್ ಈಸ್ ಈಕ್ವಲ್ ಟು, ಪರಮಾಣು ರಾಶಿ ಸಂಖ್ಯೆ ಅಂತ ಗೊತ್ತಿರಬೇಕು. ಮಾಸ್ ನಂಬರ್ ಅಂದ್ರೆ ಸಂಖ್ಯೆಯು ಯಾವುದಕ್ಕೆ ಸಮವಾಗಿರುತ್ತೆ? ಆಪ್ಷನ್ಸ್ ಏನಿದೆ: ನ್ಯೂಟ್ರಾನ್ಗಳ ಸಂಖ್ಯೆಗೆ ನಂಬರ್ ಆಫ್ ನ್ಯೂಟ್ರಾನ್ಸ್, ಪ್ರೋಟಾನ್ಗಳ ಸಂಖ್ಯೆ ಅಂತ ನಂಬರ್ ಆಫ್ ಪ್ರೋಟಾನ್ಸ್, ನ್ಯೂಕ್ಲಿಯಾನ್ಗಳ ಸಂಖ್ಯೆ ಅಂತ ಕೇಳಿದರೆ ನಂಬರ್ ಆಫ್ ನ್ಯೂಕ್ಲಿಯಾನ್ಸ್. ಯಾವುದು ಅಲ್ಲ, ನನ್ ಆಫ್ ದಿ ಅಬೋ ಅಂತ ಕ್ವಶನ್ ಕೇಳಿದ್ದಾರೆ. ಕ್ಲಿಯರ್? ಸೊ ಇಲ್ಲಿ ನೋಡಿ, ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್ ಅದು ಮಾಸ್ ನಂಬರ್ ಸಿಗತ್ತೆ. ಮಾಸ್ ನಂಬರ್ ಈಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಎ. ಪ್ರೋಟಾನ್ಸ್ ಅಂಡ್ ನ್ಯೂಟ್ರಾನ್ಸ್ ಟುಗೆದರ್ ಕಾಲ್ಡ್ ನ್ಯೂಕ್ಲಿಯಾನ್ಸ್ ಅಂತ ನಾವು ಡಿಸ್ಕಸ್ ಮಾಡಿದ್ದೀವಿ ಚಾಪ್ಟರ್ ಅಲ್ಲಿ. ಪ್ರೋಟಾನ್ ಮತ್ತೆ ನ್ಯೂಟ್ರಾನ್ ಅನ್ನು ಒಟ್ಟಾರೆಯಾಗಿ ನ್ಯೂಕ್ಲಿಯಾನ್ಸ್ ಅಂತ ಕರೀತಾರೆ. ಅದು ಎಲ್ಲಿರುತ್ತೆ? ನ್ಯೂಕ್ಲಿಯಸ್ ಇರುತ್ತೆ. ಸೊ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಕ್ಲಿಯರ್? ಪ್ರೋಟಾನ್ಸ್ ನ್ಯೂಟ್ರಾನ್ಸ್ ಟುಗೆದರ್ ಕಾಲ್ಡ್ ನ್ಯೂಕ್ಲಿಯಾನ್ಸ್ ಅಂತ ಕರಿತೀವಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹಿಯರ್. ಆಪ್ಷನ್ ಸಿ. ಕ್ಲಿಯರ್? ಸೊ ಪ್ರೋಟಾನ್ಗಳ ಸಂಖ್ಯೆ ಎಷ್ಟಿರುತ್ತೋ ಅಷ್ಟು ಅದನ್ನ ನಾವು ಅಟಾಮಿಕ್ ನಂಬರ್ ಅಂತ ಕರಿತೀವಿ. ಕ್ಲಿಯರ್? ಸೊ ಪ್ರೋಟಾನ್ಗಳು ಎಷ್ಟಿರುತ್ತೋ ಎಲೆಕ್ಟ್ರಾನ್ಗಳು ಅಷ್ಟೇ ಇರುತ್ತೆ. ಇಸ್ ಇಟ್ ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಈ ತರ ಇದೆ. ಆಟಮ್ ಈಸ್, ಪರಮಾಣು ಅನ್ನೋದು ಒಂದು ಏನಾಗಿದೆ? ದ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಮ್ಯಾಟರ್, ದ್ರವ್ಯದ ಒಂದು ಚಿಕ್ಕ ಕಣವಾಗಿರುತ್ತೆ. ನೆಕ್ಸ್ಟು ದ ಸ್ಮಾಲೆಸ್ಟ್ ಪಾರ್ಟಿಕಲ್ ಆಫ್ ಗ್ಯಾಸ್, ಅನಿಲದ ಅತ್ಯಂತ ಚಿಕ್ಕ ಕಣವಾಗಿದೆ. ನೆಕ್ಸ್ಟು ದ ಸ್ಮಾಲೆಸ್ಟ್ ಇಂಡಿವಿಜುವಲ್ ಪಾರ್ಟಿಕಲ್ ಆಫ್ ಎನ್ ಎಲಿಮೆಂಟ್ ದಟ್ ಕ್ಯಾನ್ ಟೇಕ್ ಪಾರ್ಟ್ ಇನ್ ಕೆಮಿಕಲ್ ಚೇಂಜ್ ಅಂತ ಇದೆ, ಅಥವಾ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸಬಲ್ಲ ಅತ್ಯಂತ ಚಿಕ್ಕ ಕಣ ಅಂತ ಇದೆ. ರೇಡಿಯೋ ಆಕ್ಟಿವ್ ಎಮಿಷನ್ ಅಂತ ಇದೆ, ವಿಕಿರಣ ಹೊರಸೂಸುವ ಅಂಶ ಅಂತ ಇದೆ. ಇಲ್ಲಿ ಆಪ್ಷನ್ ಸಿ ಅನ್ನೋದು ಸರಿಯಾದ ಉತ್ತರ. ಪರಮಾಣು ಅಂದ್ರೆ ಇಟ್ ಇಸ್ ಎ ಸ್ಮಾಲ್ ಟೈನಿ ಪಾರ್ಟಿಕಲ್ ದಟ್ ಇನ್ವಾಲ್ವ್ಸ್ ಇನ್ ದ ಕೆಮಿಕಲ್ ರಿಯಾಕ್ಷನ್. ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸಬಲ್ಲ ಅತ್ಯಂತ ಚಿಕ್ಕ ಕಣ ಅಥವಾ ಸೂಕ್ಷ್ಮ ಕಣಕ್ಕೆ ನಾವೇನಂತ ಕರಿತೀವಿ? ಆಟಮ್ ಅಂತ ಕರಿತೀವಿ. ಕ್ಲಿಯರ್? ನಾವು ತಿಳ್ಕೊಂಡಿದೀವಿ ಚಾಪ್ಟರ್ ಅಲ್ಲಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹಿಯರ್. ನೆಕ್ಸ್ಟ್ ನೋಡಿ, ಈ ತರ ಇದೆ ಕ್ವಶನ್. ನ್ಯೂಕ್ಲಿಯಸ್ ಎ ಹ್ಯಾಸ್ 3 ಪ್ರೋಟಾನ್ಸ್. ನ್ಯೂಕ್ಲಿಯಸ್ ಎ ಅನ್ನೋದು ಎ ಇದೆ ಇಲ್ಲಿ. ನ್ಯೂಕ್ಲಿಯಸ್ ಎ ಅನ್ನೋದು ಒಂದು ನ್ಯೂಕ್ಲಿಯಸ್ ಆಗಿರುತ್ತೆ. ಅದು ಎಷ್ಟು ಪ್ರೋಟಾನ್ಗಳನ್ನು ಹೊಂದಿರುತ್ತೆ? 3 ಪ್ರೋಟಾನ್ಗಳನ್ನು ಹೊಂದಿರುತ್ತಂತೆ. ನೆಕ್ಸ್ಟ್ ನ್ಯೂಟ್ರಾನ್ಗಳ ಸಂಖ್ಯೆ 4 ಇರುತ್ತಂತೆ. ವಾಟ್ ಈಸ್ ಮಾಸ್ ನಂಬರ್ ಆಫ್ ನ್ಯೂಕ್ಲಿಯಸ್ ಎ? ಇದರ ಒಂದು ರಾಶಿ ಸಂಖ್ಯೆ ಎಷ್ಟು ಅಂತ ಕ್ವಶನ್ ಕೇಳಿದೆ. ರಾಶಿ ಸಂಖ್ಯೆ ಕ್ವಶನ್ ಮಾರ್ಕ್. ಕ್ಲಿಯರ್? ಸೊ ವಿ ನೋ ದಟ್ ಫಾರ್ಮುಲಾ, ದಟ್ ಈಸ್ ಎ ಇಸ್ ಈಕ್ವಲ್ ಟು ಝೆಡ್ ಪ್ಲಸ್ ಎನ್. ಸೊ ಇಂದು ಫಾರ್ಮುಲಾ ನಮಗೆ ಗೊತ್ತಿರಬೇಕು. ಸೊ ಎ ಏನಪ್ಪಾ ಅಂದ್ರೆ ರಾಶಿ ಸಂಖ್ಯೆ, ಮಾಸ್ ನಂಬರ್. ಝೆಡ್ ಅಂದ್ರೆ ಅಟಾಮಿಕ್ ನಂಬರ್ ನಥಿಂಗ್ ಬಟ್ ಪ್ರೋಟಾನ್ ನಂಬರ್. ಎನ್ ಇಸ್ ನ್ಯೂಟ್ರಾನ್ ನಂಬರ್ ಹಿಯರ್. ಕ್ಲಿಯರ್? ಇಲ್ಲಿ ಎನ್ ಎಷ್ಟು ಕೊಟ್ಟಿ ಎ ನಾವು ಹ್ಯಾವ್ ಟು ಫೈಂಡ್ ಔಟ್ ಎ ಹಿಯರ್. ಎನ್ ಎಷ್ಟು ಕೊಟ್ಟಿದ್ದಾರೆ? 4 ಕೊಟ್ಟಿದ್ದಾರೆ. ನೆಕ್ಸ್ಟ್ ಪಿ ಅಥವಾ ಝೆಡ್ ಎಷ್ಟು ಕೊಟ್ಟಿದ್ದಾರೆ? 3 ಕೊಟ್ಟಿದ್ದಾರೆ. ಸೊ ಇಸ್ ಈಕ್ವಲ್ ಟು 7. ಸೊ ಪರಮಾಣು ರಾಶಿ ಸಂಖ್ಯೆ ಎಷ್ಟಿದೆ ಅಂದ್ರೆ 7 ಆಗಿರುತ್ತೆ. 7. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಹಿಯರ್. ಕ್ಲಿಯರ್? ಫಾರ್ ಎಕ್ಸಾಂಪಲ್, ಅವರು ಎ ಕೊಟ್ಟಿರ್ತಾರೆ, ಎ 7 ಅಂತ ಕೊಟ್ಟು ನೆಕ್ಸ್ಟ್ ಎನ್ 4 ಅಂತ ಕೊಟ್ಟು ವಾಟ್ ಈಸ್ ಪಿ ಅಂತ ಕ್ವಶನ್ ಕೇಳ್ಬೋದು ನಿಮ್ಗೆ. ವಿ ಕ್ಯಾನ್ ಎಕ್ಸ್ಪೆಕ್ಟ್ ಕ್ವಶನ್ ಲೈಕ್ ದಿಸ್. ಸೊ ಅವಾಗ ಏನ್ ನಮ್ಗೆ ಗೊತ್ತಿದೆ ಫಾರ್ಮುಲಾ? ಎ ಇಸ್ ಈಕ್ವಲ್ ಟು ಝೆಡ್ ಪ್ಲಸ್ ಎನ್, ದಟ್ ಈಸ್ ಎ ಕೊಟ್ಟಿದ್ದಾರೆ 7 ಮೈನಸ್ ಝೆಡ್ ಅನ್ನೋದು ಕ್ವಶನ್ ಮಾರ್ಕ್, ಝೆಡ್ ಹಂಗೆ ಬರ್ಕೋತೀನಿ, ಪ್ಲಸ್ ಎನ್ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ? 4. ಸೊ ದೆನ್ 7 minus 4 is equal to z, then z is equal to 3. ಸೊ ಈ ತರ ನಾವು ಫೈಂಡ್ ಔಟ್ ಮಾಡ್ಬೋದು. ಕ್ಲಿಯರ್? ನಮ್ಗೆ ಫಾರ್ಮುಲಾ ಒಂದು ಗೊತ್ತಿದ್ರೆ ಸಾಕು. ಈಸಿಲಿ ವಿ ಕ್ಯಾನ್ ಫೈಂಡ್ ಅಟಾಮಿಕ್ ನಂಬರ್, ಪ್ರೋಟಾನ್ ನಂಬರ್, ನ್ಯೂಟ್ರಾನ್ ನಂಬರ್ ಅಂಡ್ ಮಾಸ್ ನಂಬರ್. ಇಸ್ ಇಟ್ ಕ್ಲಿಯರ್? ಎಸ್. ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಇನ್ ದ ರದರ್ಫೋರ್ಡ್ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್, ಡಿಫ್ಲೆಕ್ಷನ್ ಆಫ್ ಆಲ್ಫಾ ಪಾರ್ಟಿಕಲ್ಸ್ ಈಸ್ ಡ್ಯೂ ಟು. ಇವೆಲ್ಲ ಒಂದಲ್ಲ ಒಂದು ಎಕ್ಸಾಮ್ಸ್ ಅಲ್ಲಿ ಕೇಳಿದರೆ ಇಟ್ ಈಸ್ ವೆರಿ ಯೂಸ್ಫುಲ್ ಫಾರ್ PDO ಎಕ್ಸಾಮ್ಸ್ ಅಂತ. ನೋಡಿ, ರುದರ್ಫೋರ್ಡ್ ಪ್ರಯೋಗದಲ್ಲಿ ಆಲ್ಫಾ ವಿಕಿರಣದ ವಿಚಲನಕ್ಕೆ ಕಾರಣವೇನು? ಅಂದ್ರೆ ಡಿಫ್ಲೆಕ್ಷನ್ಗೆ ಕಾರಣವೇನು ಅಥವಾ ಸ್ಕ್ಯಾಟರಿಂಗ್ಗೆ ಕಾರಣವೇನು ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಹಾಗಾದ್ರೆ ಏನಿಲ್ಲಿ
ಇನ್ಕ್ರೀಸ್ ಇನ್ ಕೈನೆಟಿಕ್ ಎನರ್ಜಿ, ಚಲನ ಶಕ್ತಿ ಹೆಚ್ಚಾಗುವುದರಿಂದ ಡಿಫ್ಲೆಕ್ಷನ್ ಆಗುತ್ತೆ, ಪಾರ್ಟಿಕಲ್ ವಿಚಲನ ಆಗ್ತದೆ. ಯಾಕೆಂದ್ರೆ ಚಲನ ಶಕ್ತಿ ಹೆಚ್ಚಾಗ್ತಿದೆಯಂತೆ. ನೆಕ್ಸ್ಟ್ ಫೋರ್ಸ್ ಆಫ್ ರಿಪಲ್ಯೂಷನ್, ವಿಕರ್ಷಣೆಯ ಬಲ ಅಂತ ಕರಿತೀವಿ, ವಿಕರ್ಷಣೆಯ ಬಲ. ಫೋರ್ಸ್ ಆಫ್ ಅಟ್ರಾಕ್ಷನ್, ಆಕರ್ಷಣೆಯ ಬಲ ಅಂತ ಕರಿತೀವಿ. ಡಿಕ್ರೀಸ್ ಇನ್ ಕೈನೆಟಿಕ್ ಎನರ್ಜಿ, ಸೊ ನೋಡಿ ಇಲ್ಲಿ ಚಲನಚಿತ್ರ ಅಲ್ಲ, ಇದು ಚಲನ ಶಕ್ತಿ, ಚಲನ ಶಕ್ತಿ. ಸೊ ಚಲನ ಶಕ್ತಿ ಕಡಿಮೆ ಆಗೋದ್ರಿಂದ, ಕ್ಲಿಯರ್. ಸೊ ಇಲ್ಲಿ ರುದರ್ಫೋರ್ಡ್ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಯಾವ ರೀತಿ ಇದೆ ಏನು ಅಂತ ನಾವು ಪಾರ್ಟ್ 2 ಅಲ್ಲೇ ನೋಡಿದೀವಿ. ದ್ರವ್ಯ ಅಥವಾ ಮ್ಯಾಟರ್ ಎಂಬ ಚಾಪ್ಟರ್ ಅಲ್ಲಿ ಪಾರ್ಟ್ 2 ಅನ್ನೋ ಒಂದು ವಿಡಿಯೋದಲ್ಲಿ ನಾವು ಇದನ್ನ ನೋಡಿದೀವಿ. ಸೊ ರುದರ್ಫೋರ್ಡ್ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಏನು ಅಟಾಮಿಕ್ ಮಾಡೆಲ್ನ ಒಂದು ಎಕ್ಸ್ಪ್ಲೈನ್ ಮಾಡುವಾಗ ಅವನು ಯೂಸ್ ಮಾಡೋ ಒಂದು ಎಕ್ಸ್ಪೆರಿಮೆಂಟ್ ಯಾವುದು ಅಂದ್ರೆ ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಆಗಿರುತ್ತೆ. ಅದರಿಂದ ಅವನು ನ್ಯೂಕ್ಲಿಯಸ್ ಅನ್ನು ಪತ್ತೆ ಹಚ್ತಾನೆ, ನಮ್ಗೆ ಗೊತ್ತಿದೆ, ಕ್ಲಿಯರ್. ಸೊ ಹಾಗಾದ್ರೆ ಒಂದು ಡಿಫ್ಲೆಕ್ಷನ್ ಆಗೋದು ಯಾವ್ದ್ರಿಂದ ಅಂದ್ರೆ ದಟ್ ಈಸ್ ಬಿಕಾಸ್ ಆಫ್ ಫೋರ್ಸ್ ಆಫ್ ರಿಪಲ್ಷನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇಯರ್, ವಿಕರ್ಷಣೆಯ ಬಲದಿಂದ, ಕ್ಲಿಯರ್. ಎಸ್ ನೋಡಿ, ಕನ್ಸಿಡರ್ ದ ಫಾಲೋಯಿಂಗ್, ಕೆಳಗಿನವುಗಳನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಘನ, ದ್ರವ, ಅನಿಲ, ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಅಂತ ಕೊಟ್ಟಿದ್ದಾರೆ. ಅರೇಂಜ್ ದ ಎಬೋವ್ ಇನ್ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಡೆನ್ಸಿಟಿ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಸಾಂದ್ರತೆಯ ಏರಿಕೆ ಕ್ರಮದಲ್ಲಿ ಬರೆಯಿರಿ. ಏರಿಕೆ ಕ್ರಮದಲ್ಲಿ ಬರೆಯಿರಿ. ನೋಡಿ, ಸಾಂದ್ರತೆ ಏರಿಕೆ ಕ್ರಮದಲ್ಲಿ ಬರೀಬೇಕು. ಸೊ ಹಾಗಾದ್ರೆ ಒಂದು ಗ್ಯಾಸ್ ಅನ್ನೋದು ಫಸ್ಟ್ ಬರುತ್ತೆ, ನೆಕ್ಸ್ಟ್ ಲಿಕ್ವಿಡ್ ಬರುತ್ತೆ, ನೆಕ್ಸ್ಟ್ ಸಾಲಿಡ್ ಬರುತ್ತೆ. ಫಸ್ಟ್ 3 ಎಲ್ಲಿದೆ? ಇಲ್ಲಿ 3 ಇಲ್ಲಿದೆ. ನೆಕ್ಸ್ಟ್ 2 ಎಲ್ಲಿದೆ? ನೆಕ್ಸ್ಟ್ 1 ಇದೆ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್ ಹಿಯರ್. ಇನ್ಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಡೆನ್ಸಿಟಿ, ನೆನ್ಪಿಟ್ಕೋಬೇಕು, ಡೆನ್ಸಿಟಿ ಜಾಸ್ತಿ ಆಗಬೇಕು. ಹಿಂಗೋದ್ರೆ ಡೆನ್ಸಿಟಿ ಜಾಸ್ತಿ ಆಗುತ್ತೆ, ಸಾಲಿಡ್ ಇಂದ ಲಿಕ್ವಿಡ್ ಬಂದ್ರೆ ಸಾಂದ್ರತೆ ಅನ್ನೋದು ಕಡಿಮೆ ಆಗುತ್ತೆ, ಕ್ಲಿಯರ್. ಎಸ್ ನೆಕ್ಸ್ಟ್ ನೋಡಿ, ಸೇಮ್ ಕ್ವಶನ್ ಬಟ್ ಡಿಫ್ರೆಂಟ್ ಮೆಥಡ್ ಅಲ್ಲಿದೆ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್, ದಟ್ ಈಸ್ ಸಾಲಿಡ್, ಲಿಕ್ವಿಡ್ ಅಂಡ್ ಗ್ಯಾಸ್. ಅರೇಂಜ್ ದ ಎಬೋವ್ ಡಿಕ್ರೀಸಿಂಗ್ ಆರ್ಡರ್ ಆಫ್ ದೇರ್ ಕೈನೆಟಿಕ್ ಎನರ್ಜಿ. ಚಲನ ಶಕ್ತಿಯ ಇಳಿಕೆ ಕ್ರಮದಲ್ಲಿ ಬರೆಯಿರಿ. ಇಳಿಕೆ ಕ್ರಮ. ಇಳಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ಸಾಲಿಡ್, ಲಿಕ್ವಿಡ್, ಗ್ಯಾಸ್. ಸೊ ಸಾಲಿಡ್ ಅಲ್ಲಿ ಕೈನೆಟಿಕ್ ಎನರ್ಜಿ ಕಡಿಮೆ ಇರುತ್ತೆ, ಲಿಕ್ವಿಡ್ ಅಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ, ಇದರಲ್ಲಿ ಇನ್ನೂ ಜಾಸ್ತಿ ಇರುತ್ತೆ, ಕ್ಲಿಯರ್. ಸೊ ಹಾಗಾದ್ರೆ ಒಂದು ಇಳಿಕೆ ಕ್ರಮದಲ್ಲಿ ಅಂದ್ರೆ ಫಸ್ಟ್ ಗ್ಯಾಸ್ ಅಲ್ಲಿ ಜಾಸ್ತಿ ಇರುತ್ತೆ, ಲಿಕ್ವಿಡ್ ಅಲ್ಲಿ ಕಡಿಮೆ ಇರುತ್ತೆ, ಸಾಲಿಡ್ ಅಲ್ಲಿ ಇನ್ನೂ ಕಡಿಮೆ ಇರುತ್ತೆ. ಇಟ್ ವಿಲ್ ಡಿಕ್ರೀಸಸ್ ಫ್ರಮ್ ಗ್ಯಾಸ್ ಟು ಲಿಕ್ವಿಡ್ ಕೈನೆಟಿಕ್ ಎನರ್ಜಿ, ಕ್ಲಿಯರ್. ಸೊ ಹಾಗಾದ್ರೆ ಇಲ್ಲಿ ನೋಡಿ ಏನ್ ಕೊಟ್ಟಿದ್ದಾರೆ, ಫಸ್ಟ್ ಆಪ್ಷನ್ ಗ್ಯಾಸ್ ಫಸ್ಟ್ ಬರಬೇಕು, ಅಂದ್ರೆ 2 ಬರಬೇಕು. ಫಸ್ಟ್ 2 ಇಲ್ಲಿದೆ, ನೆಕ್ಸ್ಟ್ ಲಿಕ್ವಿಡ್ ಬರಬೇಕು, 3 ಇಲ್ಲಿದೆ, ನೆಕ್ಸ್ಟ್ ಸಾಲಿಡ್ ಇಲ್ಲಿದೆ, 1 ಇದೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹಿಯರ್. ನೋಡಿ, ಈ ಒಂದು ಆಪ್ಷನ್ಸ್ ನಾವು ಕರೆಕ್ಟ್ ಆಗಿ ಗಮನಿಸಬೇಕು. ಇದು ಸಾಲಿಡ್, ಲಿಕ್ವಿಡ್, ಗ್ಯಾಸ್ ಅಂತ ಕೊಟ್ಟಿದೆ, ಸೀಕ್ವೆನ್ಸ್ ಅಲ್ಲಿ ಇರುತ್ತೆ. ಇನ್ ಕೇಸ್ ಸೀಕ್ವೆನ್ಸ್ ಅಲ್ಲಿ ಇಲ್ಲ ಅಂದ್ರೆ ನಮಗೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಆತರ ಕ್ವಶನ್ ಪೇಪರ್ ಸೆಟ್ ಮಾಡಿರ್ತಾರೆ ಕ್ವಶನ್ ನ. ಬಟ್ ವಿ ಹ್ಯಾವ್ ಟು ಕೇರ್ಫುಲ್ ವಿತ್ ದಿಸ್ ಆಪ್ಷನ್ಸ್, ಕ್ಲಿಯರ್. ಎಸ್ ನೆಕ್ಸ್ಟ್ ನೋಡಿ, ದ ಸ್ಮಾಲೆಸ್ಟ್ ಟೈನಿ ಪಾರ್ಟಿಕಲ್ ದಟ್ ಇನ್ವಾಲ್ವ್ಸ್ ಇನ್ ಕೆಮಿಕಲ್ ರಿಯಾಕ್ಷನ್ ಇಸ್ ಕಾಲ್ಡ್. ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸಬಲ್ಲ ಅತ್ಯಂತ ಸೂಕ್ಷ್ಮ ಕಣಕ್ಕೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಯಾವ್ದನ್ನ ಅಂದ್ರೆ ದಟ್ ಇಸ್ ಆಟಮ್, ಪರಮಾಣು ಅಂತ ಕರಿತೀವಿ, ಕ್ಲಿಯರ್. ಮತ್ತೆ ಇದನ್ನ ಡಿವೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಗೆ. ಅದರಲ್ಲಿ ಫಂಡಮೆಂಟಲ್ ಪಾರ್ಟಿಕಲ್ಸ್ ಇರ್ಬೋದು, ಬಟ್ ಆಟಮ್ ನ ಮತ್ತೆ ನಾವು ಡಿವೈಡ್ ಮಾಡ್ಲಿಕ್ಕೆ ಆಗಲ್ಲ, ಬಿಕಾಸ್ ಇಟ್ ಈಸ್ ವೆರಿ ಸ್ಮಾಲ್ ಟೈನಿ ಪಾರ್ಟಿಕಲ್ ಆಗಿರುತ್ತೆ. ಅರ್ಥ ಆಯ್ತಾ? ಎಸ್ ನೋಡಿ, ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅನ್ ಎಕ್ಸಾಂಪಲ್ ಆಫ್ ಮಾಲಿಕ್ಯೂಲ್. ಕೆಳಗಿನವುಗಳಲ್ಲಿ ಯಾವುದು ಅಣುವಿಗೆ ಉದಾಹರಣೆ ಅಲ್ಲ ಅಂತ ಕ್ವಶನ್ ಕೇಳಿದರೆ. ಮಾಲಿಕ್ಯೂಲ್, ವಾಟ್ ಯು ಮೀನ್ ಬೈ ಮಾಲಿಕ್ಯೂಲ್? ಗ್ರೂಪ್ ಆಫ್ ಆಟಮ್ ದಟ್ ವಿ ಆರ್ ಕಾಲ್ಡ್ ಎಸ್ ಮಾಲಿಕ್ಯೂಲ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ಇಲ್ಲೊಂದು ಆಟಮ್ ಇದೆ, 2 ಆಟಮ್ ಸೇರಿ H2 ಆಗಿದೆ, OO ಸೇರಿ O2 ಆಗಿದೆ. ನೆಕ್ಸ್ಟ್ ಇಲ್ಲಿ ನೋಡಿ, N ಸೇರಿ N2 ಆಗಿದೆ. ಬಟ್ ಇಲ್ಲಿ ಏನಿದೆ, O ಮಾತ್ರ ಇದೆ. ಸೊ ಸಿಂಗಲ್ O ಡಸ್ ನಾಟ್ ಎಕ್ಸಿಸ್ಟ್ ಆನ್ ನೇಚರ್. ಯಾಕೆಂದ್ರೆ ಟು ಮೇಂಟೈನ್ ದಿಸ್ ಸ್ಟೆಬಿಲಿಟಿ. ಅರ್ಥ ಆಯ್ತಾ? ಸೊ ಓನ ನಾವೇನಂತ ಕರಿತೀವಿ? ನೇಸೆಂಟ್ ಆಕ್ಸಿಜನ್ ಅಂತ ಕರಿತೀವಿ. ಏನಂತ?
ನೇಸೆಂಟ್ ಆಕ್ಸಿಜನ್. ಈ ಒಂದು ಓ ಅನ್ನೋದು ಈ ಒಂದು ಅಣುವಿಗೆ ಉದಾಹರಣೆ ಅಲ್ಲ, ಇದೊಂದು ಪರಮಾಣು ಆಗಿರುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಕ್ವಶನ್, ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ KS ಅಲ್ಲಿ ಒಂದ್ಸರಿ ಕೇಳಿದ್ರಿ ಕ್ವಶನ್, ಮ್ಯಾಚ್ ದ ಫಾಲೋಯಿಂಗ್. ರದರ್ಫೋರ್ಡ್ ಕೇಳಿದ್ದಾರೆ, JJ ಥಾಮ್ಸನ್, ಜೇಮ್ಸ್ ಚಾಡ್ವಿಕ್, ಡಾಲ್ಟನ್. ಸೊ ಹೂ ಡಿಸ್ಕವರ್ಡ್ ಪ್ರೋಟಾನ್ ಮೀನ್ಸ್ ದಟ್ ಈಸ್ ರದರ್ಫೋರ್ಡ್. ರದರ್ಫೋರ್ಡ್ ಏನನ್ನ ಡಿಸ್ಕವರ್ ಮಾಡಿದ್ರ ಅಂದ್ರೆ ಪ್ರೋಟಾನ್ ಅನ್ನ ಡಿಸ್ಕವರ್ ಮಾಡ್ತಾನೆ. ನೆಕ್ಸ್ಟ್ JJ ಥಾಮ್ಸನ್ ಎಲೆಕ್ಟ್ರಾನ್, JJ ಥಾಮ್ಸನ್ ಎಲೆಕ್ಟ್ರಾನ್ ಡಿಸ್ಕವರ್ ಮಾಡ್ತಾನೆ. ಜೇಮ್ಸ್ ಚಾಡ್ವಿಕ್ ನ್ಯೂಟ್ರಾನ್, ಡಾಲ್ಟನ್, ಜಾನ್ ಡಾಲ್ಟನ್ ಅಟಾಮಿಕ್ ಥಿಯರಿ, ಫಾದರ್ ಆಫ್ ಅಟಾಮಿಕ್ ಥಿಯರಿ ಅಂತ ಕರಿತೀವಿ. ಯಾರಿಗೆ? ಜಾನ್ ಡಾಲ್ಟನ್ಗೆ. ಸೊ ಅದರ ಆಪ್ಷನ್ಸ್ ನೋಡ್ತಾ ಹೋಗೋಣ. ರದರ್ಫೋರ್ಡ್ಗೆ 2 ಇದೆ, ಇಲ್ಲೂ 2 ಇದೆ, ಇಲ್ಲೂ 2 ಇದೆ. ನೆಕ್ಸ್ಟ್ JJ ಥಾಮ್ಸನ್ ಎಲೆಕ್ಟ್ರಾನ್ 4th ಆಗಿರುತ್ತೆ, ಇಲ್ಲಿ 4th ಇಲ್ಲ, ಇಲ್ಲಿ 4th. ಹಾಗಾದ್ರೆ ಇದೇ ರೈಟ್ ಆನ್ಸರ್ ಆಗುತ್ತೆ. ಬಟ್ ವಿ ಹ್ಯಾವ್ ಟು ಕ್ಲಾರಿಫೈ. ಜೇಮ್ಸ್ ಚಾಡ್ವಿಕ್ ನ್ಯೂಟ್ರಾನ್ ಆಗಿರುತ್ತೆ, ಕರೆಕ್ಟ್ ಇದೆ. ನೆಕ್ಸ್ಟ್ ಡಾಲ್ಟನ್ ಆಟಮ್, ಪರಮಾಣು ಸಿದ್ಧಾಂತ. ಫಾದರ್ ಆಫ್ ಅಟಾಮಿಕ್ ಥಿಯರಿ ಯಾರು ಅಂದ್ರೆ ದಟ್ ಈಸ್ ಡಾಲ್ಟನ್ ಆಗಿರ್ತಾನೆ, ಜಾನ್ ಡಾಲ್ಟನ್ ಅಂತ ಕರಿತೀವಿ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ಹೂ ಈಸ್ ಕಾಲ್ಡ್ ಆಸ್ ಫಾದರ್ ಆಫ್ ಅಟಾಮಿಕ್ ಥಿಯರಿ? ಪರಮಾಣು ಸಿದ್ಧಾಂತದ ಪಿತಾಮಹ ಯಾರು ಅಂತ ತುಂಬಾ ಸರಿ ಕ್ವಶನ್ ಕೇಳಿದ್ದಾರೆ. ಸೊ ನೋಡಿ, ರದರ್ಫೋರ್ಡ್, JJ ಥಾಮ್ಸನ್, ಜೇಮ್ಸ್ ಚಾಡ್ವಿಕ್, ಡಾಲ್ಟನ್. ಸೊ ನಮಗೆ ಆಲ್ರೆಡಿ ಗೊತ್ತಿದೆ. ಸೊ ಡಾಲ್ಟನ್ ನ ಫಾದರ್ ಆಫ್ ಅಟಾಮಿಕ್ ಥಿಯರಿ ಅಂತ ಕರೀತಾರೆ, ಪರಮಾಣು ಸಿದ್ಧಾಂತದ ಪಿತಾಮಹ ಅಂತ ಕರೀತಾರೆ. ನೆಕ್ಸ್ಟ್ ನೋಡಿ, ದ ಫಸ್ಟ್ ಶೆಲ್ ನಿಯರೆಸ್ಟ್ ಟು ದ ನ್ಯೂಕ್ಲಿಯಸ್ ಈಸ್? ಪರಮಾಣುವಿನ ಅತ್ಯಂತ ಒಳಕಕ್ಷೆಗೆ ಏನಂತ ಕ್ವಶನ್ ಕೇಳ್ತಾರೆ ಅಂತ ಕ್ವಶನ್, ಏನಂತ ಕರಿತೀವಿ ಅಂತ ಕ್ವಶನ್ ಕೇಳಿದ್ದಾರೆ. ದಟ್ ಈಸ್ ಆಪ್ಷನ್ಸ್ ನೋಡಿ, K ಶೆಲ್, L ಶೆಲ್, M ಶೆಲ್ ಅಂಡ್ N ಶೆಲ್. ನೋಡಿ, ಪ್ರೋಟಾನ್, ನ್ಯೂಟ್ರಾನ್ ಟುಗೆದರ್ ಕಾಲ್ಡ್ ನ್ಯೂಕ್ಲಿಯನ್ಸ್ ಅಂತ ಕರಿತೀವಿ. ಇದನ್ನ ನ್ಯೂಕ್ಲಿಯಸ್ ಆಗಿರುತ್ತೆ. ಸೊ ಫಸ್ಟ್ ಶೆಲ್ ಏನಾಗಿರುತ್ತೆ? K ಶೆಲ್ ಆಗಿರುತ್ತೆ. ಸೆಕೆಂಡ್ ಶೆಲ್ ಏನಾಗಿರುತ್ತೆ? L, M ಅಂಡ್ N. ಕ್ಲಿಯರ್? ಯಾವ ರೀತಿ ಅಂದ್ರೆ 2n² ಫಾರ್ಮುಲಾ ಆಗಿರುತ್ತೆ. N is equal to 1, then K is equal to 2. ಅತ್ಯಂತ ಒಳ ಕಕ್ಷೆ ಯಾವುದು ಅಂದ್ರೆ ಇನ್ನರ್ ಮೋಸ್ಟ್ ಆರ್ಬಿಟ್ ಆಫ್ ದ ಆಟಮ್ ಅಂತ ಕ್ವಶನ್ ಕೇಳಿದ್ರೆ ದಟ್ ಈಸ್ K ಶೆಲ್ ಆಗಿರುತ್ತೆ. ಇನ್ನರ್ ಮೋಸ್ಟ್ ಸೆಕೆಂಡ್ ಆರ್ಬಿಟ್ ಅಂದ್ರೆ ಯಾವುದು ಅಂದ್ರೆ ದಟ್ ಈಸ್ L ಶೆಲ್ ಆಗಿರುತ್ತೆ. ಇಲ್ಲಿ ಆಪ್ಷನ್ ಏನಿರುತ್ತೆ? K ಶೆಲ್ ಆಗಿರುತ್ತೆ, K ಕಕ್ಷೆ. ಡನ್? ಎಸ್. ನೆಕ್ಸ್ಟ್ ಕ್ವಶನ್ ನೋಡಿ, ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಆರ್ ಇನ್ L ಶೆಲ್ ಈಸ್? L ಕಕ್ಷೆಯಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳನ್ನು ನಾವು ಇಡಬಹುದು ಅಥವಾ ಸೇರಿಸಬಹುದು ಅಥವಾ ಅಲ್ಲಿ ಪ್ಲೇಸ್ ಮಾಡಬಹುದು ಅಂದ್ರೆ ಒಂದು ಫಾರ್ಮುಲಾ ಇದೆ, 2n². ಸೊ N is equal to 1, K is equal to 2 electrons, N is equal to 2, K is equal to 2 into 2², that is 8 electrons. ಸೊ L ಶೆಲ್ ಅನ್ನೋದು, ಸಾರಿ ದಿಸ್ ಇಸ್ L ನಾಟ್ K. L ಅನ್ನೋದು 8 ಎಲೆಕ್ಟ್ರಾನ್ಗಳನ್ನು ತನ್ನಲ್ಲಿ ಹಿಡಿದಿಟ್ಕೋಬಹುದು. ಮ್ಯಾಕ್ಸಿಮಮ್ 8, ಅದಕ್ಕಿಂತ ಕಡಿಮೆನೂ ಇರ್ಬೋದು. ಕ್ಲಿಯರ್? ಸೊ ಇಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಅಂದ್ರೆ 8 ಆಗಿರುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹಿಯರ್. ನೆಕ್ಸ್ಟ್ ಕ್ವಶನ್ ನೋಡಿ, ಅನ್ ಎಲಿಮೆಂಟ್ ಹ್ಯಾವಿಂಗ್ ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫರೆಂಟ್ ಮಾಸ್ ನಂಬರ್. ವೆರಿ 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 ಇಂಪಾರ್ಟೆಂಟ್, ಸ್ಟಾರ್ ಮಾರ್ಕ್. ತುಂಬಾ ಅದೆಷ್ಟು ಸರಿ ಕ್ವಶನ್ ಕೇಳಿದ್ದಾರೆ, ಇದ್ರ ಮೇಲೆ ಅಂತೂ ತುಂಬಾ ಸರಿ ಕ್ವಶನ್ ಕೇಳಿದ್ದಾರೆ. ವಿ ಹ್ಯಾವ್ ಟು ರಿಮೆಂಬರ್, ನಾಟ್ ಸಪೋಸ್ ಟು ಕನ್ಫ್ಯೂಸ್ ಅಟ್ ಎನಿ ಕಾಸ್ಟ್. ಕ್ಲಿಯರ್? ಸೊ ಇಲ್ಲಿ ನೋಡಿ, ಅಟಾಮಿಕ್ ನಂಬರ್ ಸೇಮ್ ಬಟ್ ಡಿಫರೆಂಟ್ ಮಾಸ್ ನಂಬರ್. ಅದಕ್ಕೆ ನಾವೇನಂತ ಕರಿತೀವಿ? ಐಸೋಟೋಪ್ಸ್, ಐಸೋಬಾರ್ಸ್, ಐಸೋಟೋನ್ಸ್, ಆಲ್ ಆಫ್ ದಿವ್. ಸಮಸ್ಥಾನಿ, ಸಮತೂಕಿ, ಐಸೋಟೋನ್ಸ್ ಯಾವುದು ಅಲ್ಲ. ನೋಡಿ, ಪರಮಾಣು ಸಂಖ್ಯೆ ಒಂದೇ ಇದ್ದು ರಾಶಿ ಸಂಖ್ಯೆ ಬೇರೆ ಬೇರೆ ಇದ್ರೆ ಅದನ್ನ ಏನಂತ ಕರಿತೀವಿ? ಸಮಸ್ಥಾನಿ ಅಂತ ಕರಿತೀವಿ, ಐಸೋಟೋಪ್ಸ್ ಅಂತ ಕರಿತೀವಿ. ಗಾಟ್ ಇಟ್? ನೆಕ್ಸ್ಟ್, ಐಸೋಟೋಪ್ಸ್ ಡಿಫರ್ ಇನ್. ಐಸೋಟೋಪ್ಗಳು ಯಾವುದರಲ್ಲಿ ಭಿನ್ನವಾಗಿರುತ್ತೆ ಅಂತ ಕ್ವಶನ್ ಕೇಳಿದರೆ, ನಂಬರ್ ಆಫ್ ಪ್ರೋಟಾನ್ಸ್, ನಂಬರ್ ಆಫ್ ನ್ಯೂಟ್ರಾನ್ಸ್, ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಸಮ್ ಆಫ್ ಎಲೆಕ್ಟ್ರಾನ್ಸ್ ಅಂಡ್ ಪ್ರೋಟಾನ್ಸ್. ಪ್ರೋಟಾನ್ಗಳ ಸಂಖ್ಯೆಯಲ್ಲಿ, ನ್ಯೂಟ್ರಾನ್ಗಳ ಸಂಖ್ಯೆಯಲ್ಲಿ, ಎಲೆಕ್ಟ್ರಾನ್ಗಳ ಸಂಖ್ಯೆಯಲ್ಲಿ, ಎಲೆಕ್ಟ್ರಾನ್ಗಳು ಮತ್ತು ಪ್ರೋಟಾನ್ಗಳ ಸಂಖ್ಯೆಯಲ್ಲಿ ಅಂತ ಕ್ವಶನ್ ಕೇಳಿದ್ದಾರೆ. ಸೊ ನೋಡಿ ಇಲ್ಲಿ, ಸೊ ಈ ಒಂದು ಐಸೋಟೋಪ್ಸ್ ಏನಾಗಿರುತ್ತೆ? ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫ್ರೆಂಟ್ ಮಾಸ್ ನಂಬರ್. ಸೊ ಅವಾಗ ನಾವು ಏನ್ ಹೇಳ್ಬೋದು ಅಂದ್ರೆ, ಪ್ರೋಟಾನ್ ಸಂಖ್ಯೆ ಸೇಮ್ ಇರುತ್ತೆ, ಬಟ್ ಮಾಸ್ ನಂಬರ್, ಬಟ್ ಇಲ್ಲಿ ಮಾಸ್ ನಂಬರ್ ನಮಗೆ ಕೊಟ್ಟಿಲ್ಲ. ಹಾಗಾದ್ರೆ ನಾವು ಏನ್ ಹೇಳ್ಬೋದು?
ಇಲ್ಲಿ ನೋಡಿ ಎಲೆಕ್ಟ್ರಾನ್ಸ್ ಅಂಡ್ ಪ್ರೋಟಾನ್ಸ್ ಕೊಟ್ಟಿದ್ದಾರೆ, ಇವೆರಡು ಒಂದೇ ಇರುತ್ತೆ. ಸೊ ನೆಕ್ಸ್ಟ್ ಎಲೆಕ್ಟ್ರಾನ್ಸ್ ಅಂತ ಕೊಟ್ಟಿದ್ದಾರೆ, ಇದು ಅಲ್ಲ, ಬಟ್ ಆನ್ಸರ್ ಈಸ್ ನ್ಯೂಟ್ರಾನ್ಸ್. ನ್ಯೂಟ್ರಾನ್ಗಳಲ್ಲಿ ಬೇರೆ ಇರುತ್ತೆ, ಐಸೋಟೋಪ್ಸ್. ಕ್ಲಿಯರ್? ಎಸ್, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹಿಯರ್. ನೆಕ್ಸ್ಟ್ ಕ್ವಶನ್ ನೋಡಿ, atoms having same number of neutrons but different number of protons. ನ್ಯೂಟ್ರಾನ್ಗಳ ಸಂಖ್ಯೆ ಒಂದೇ ಇದ್ದು ಪ್ರೋಟಾನ್ಗಳ ಸಂಖ್ಯೆ ಬೇರೆ ಬೇರೆ ಇದ್ರೆ ಅದನ್ನ ನಾವೇನಂತ ಕರಿತೀವಿ? ನಾವೀಗ ತಾನೇ ನೋಡಿದ್ವಿ, ಐಸೋಟೋನ್ಸ್ ಅಂತ ಕರಿತೀವಿ. ಯಾವುದು? ಐಸೋಟೋನ್ಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಟಾಮಿಕ್ ನಂಬರ್ ಒಂದೇ ಇದ್ದು ರಾಶಿ ಸಂಖ್ಯೆ ಬೇರೆ ಬೇರೆ ಇದ್ದರೆ ಅದನ್ನ ಐಸೋಟೋಪ್ಸ್ ಅಂತ ಕರಿತೀವಿ, ಸಮಸ್ಥಾನಿ ಅಂತ ಕರಿತೀವಿ. ಸೇಮ್ ಅಟಾಮಿಕ್ ನಂಬರ್, ಡಿಫ್ರೆಂಟ್ ಮಾಸ್ ನಂಬರ್, ಐಸೋಟೋಪ್. ಮಾಸ್ ನಂಬರ್ ಇಸ್ ಸೇಮ್, ಡಿಫ್ರೆಂಟ್ ಅಟಾಮಿಕ್ ನಂಬರ್, ಐಸೋಬಾರ್ಸ್. ರಾಶಿ ಸಂಖ್ಯೆ ಒಂದೇ ಇದ್ದು ಪರಮಾಣು ಸಂಖ್ಯೆ ಬೇರೆ ಬೇರೆ ಇದ್ರೆ ಐಸೋಬಾರ್ಸ್. ನ್ಯೂಟ್ರಾನ್ಗಳ ಸಂಖ್ಯೆ ಒಂದೇ ಇದ್ದು ಪ್ರೋಟಾನ್ಗಳ ಸಂಖ್ಯೆ ಬೇರೆ ಬೇರೆ ಇದ್ರೆ ಐಸೋಟೋನ್ಸ್ ಅಂತ ಕರಿತೀವಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಹಿಯರ್. ನೆಕ್ಸ್ಟ್ ನೋಡಿ, ಹೂ ಡಿಸ್ಕವರ್ಡ್ ದ ನ್ಯೂಕ್ಲಿಯಸ್ ಆಫ್ ಆಟಮ್? ನ್ಯೂಕ್ಲಿಯಸ್ ಅನ್ನು ಆವಿಷ್ಕಾರ ಮಾಡಿದವರು ಯಾರು ಅಂತ ಕ್ವಶನ್ ಕೇಳಿದ್ದಾರೆ. ರದರ್ಫೋರ್ಡ್, ಜೆ ಥಾಮ್ಸನ್, ಜೇಮ್ಸ್ ಚಾಡ್ವಿಕ್, ಡಾಲ್ಟನ್ ಅಂತ ಇದೆ. ದಟ್ ಈಸ್ ಯಾರು ಅಂದ್ರೆ ರದರ್ಫೋರ್ಡ್ ಅನ್ನೋ ಒಬ್ಬ ಸೈಂಟಿಸ್ಟ್. ರದರ್ಫೋರ್ಡ್ ಅನ್ನೋ ಒಬ್ಬ ಸೈಂಟಿಸ್ಟ್ ಏನ್ ಮಾಡ್ತಾನೆ, ಈ ಒಂದು ಆಟಮ್ ಪರಮಾಣುವಿನಲ್ಲಿರೋ ಒಂದು ನ್ಯೂಕ್ಲಿಯಸ್ ಅನ್ನ ಪತ್ತೆ ಹಚ್ತಾನೆ. ಯಾರು? ರದರ್ಫೋರ್ಡ್. ಕ್ಲಿಯರ್? ಸೊ ಈ ಒಂದು ರದರ್ಫೋರ್ಡ್ ಏನ್ ಎಕ್ಸ್ಪೆರಿಮೆಂಟ್ ಮಾಡ್ದ? ಆಲ್ಫಾ ರೇ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್ ಮಾಡ್ದ. ಸ್ಕ್ಯಾಟರಿಂಗ್. ಕ್ಲಿಯರ್? ನೆಕ್ಸ್ಟ್ ಈ ಒಂದು ಜೆ ಥಾಮ್ಸನ್ ಒಂದು ಅಟಾಮಿಕ್ ಮಾಡೆಲ್ ಯಾವ್ದನ್ನ ಆಟಮ್ಗೆ ಯಾವ್ದಕ್ಕೆ ಹೋಲಿಕೆ ಮಾಡ್ದ ಅಂದ್ರೆ ಪ್ಲಮ್ ಫಡ್ಡಿಂಗ್ ಮಾಡೆಲ್ ಅಂತ ಕರಿತೀವಿ, ಅಥವಾ ವಾಟರ್ ಮೆಲನ್ಗೆ ಹೋಲಿಸ್ತಾನೆ. ನೆಕ್ಸ್ಟ್ ಜೇಮ್ಸ್ ಚಾಡ್ವಿಕ್ ಏನ್ ಮಾಡ್ದ? ಈ ಒಂದು ನ್ಯೂಟ್ರಾನ್ಗಳನ್ನ ಪತ್ತೆ ಹಚ್ತಾನೆ. ಈ ಡಿಸ್ಕವರ್ ದ ನ್ಯೂಟ್ರಾನ್ಸ್. ಡಾಲ್ಟನ್ ಫಸ್ಟ್ ಅಟಾಮಿಕ್ ಥಿಯರಿನ ಎಕ್ಸ್ಪ್ಲೇನ್ ಮಾಡಿದ್ದು ಯಾರು ಅಂದ್ರೆ ದಿಸ್ ಇಸ್ ಡಾಲ್ಟನ್. ದಟ್ ಈಸ್ ಡಾಲ್ಟನ್ ಆಗಿರ್ತಾರೆ. ದಟ್ಸ್ ವೈ ವಿ ಆರ್ ಕಾಲ್ಡ್ ಆಸ್ ಎ ಫಾದರ್ ಆಫ್ ಅಟಾಮಿಕ್ ಥಿಯರಿ. ಪರಮಾಣು ಸಿದ್ಧಾಂತದ ಪಿತಾಮಹ ಅಂತ ಕರಿತೀವಿ. ಯಾರಿಗೆ? ಜಾನ್ ಡಾಲ್ಟನ್ಗೆ. ಮರಿಬಾರ್ದು. ಕ್ಲಿಯರ್? ಎಸ್ ನೋಡಿ, ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್. ಇಷ್ಟು ಕ್ವಶನ್ಸ್ ನ ಡಿಸ್ಕಸ್ ಮಾಡಿದ್ವಿ. ಸೊ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಶೇರ್ ಅಂಡ್ ಲೈಕ್. ಕ್ಲಿಕ್ ಆನ್ ದ ಲೈಕ್ ಬಟನ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಚಾಪ್ಟರ್ನ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ, ಸೊ ನಿಮಗೆ ಒಂದು ಡಿಸ್ಕ್ರಿಪ್ಷನ್ ಒಂದು ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ. ಇಲ್ಲೇ ನಮ್ಮ ಟೆಲಿಗ್ರಾಮ್ ಲಿಂಕ್ ಇದೆ. ಸೊ ಇಲ್ಲಿ ಜಾಯಿನ್ ಆದರೆ ನಿಮಗೆ PDF ಸಿಗುತ್ತೆ. ಕ್ಲಾಸಸ್ ಅಲ್ಲಿ ಏನೇನು ಮಾಡಿರ್ತೀವಿ ಎಲ್ಲ PDF ಸಿಗುತ್ತೆ. ಈ ಒಂದು ಯೂಟ್ಯೂಬ್ ಚಾನಲ್ ಜಾಯ್ನ್ ಆದರೆ ನಿಮಗೆ ಬೇಗ ನೋಟಿಫಿಕೇಶನ್ ಬರುತ್ತೆ ನೆಕ್ಸ್ಟ್ ವಿಡಿಯೋ ಬರುವಾಗ. ಕ್ಲಿಯರ್? ಸೊ ಈ ಒಂದು ಲಿಂಕ್ ತಗೊಂಡು ನೀವು ಜಾಯ್ನ್ ಆಗ್ಬೋದು, ಇಲ್ಲಾಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಲಿಂಕ್ನ, ಆ ಲಿಂಕ್ ತಗೊಂಡು ಕೂಡ ಜಾಯ್ನ್ ಆಗ್ಬೋದು. ಕ್ಲಿಯರ್? ಓಕೆ, ಸಿ ಇನ್ ದ ನೆಕ್ಸ್ಟ್ ಕ್ಲಾಸ್. ಬಾಯ್.